ಓಕೆ, ಈ ರೀಲು ಕೆಟ್ಟದಾಗಿದೆ, ಮುಂದೆ ನನಗೆ ಒಳ್ಳೆ ರೀಲ್ ಬರುತ್ತೆ, ನನಗೆ ಮುಂದೆ ಒಂದು ಕಾಮಿಡಿ ರೀಲ್ ಬರುತ್ತೆ, ಇಲ್ಲ ಮುಂದೆ ನೆಕ್ಸ್ಟ್ ರೀಲಲ್ಲಿ ನನಗೆ ನಾನು ಅಂದ್ಕೊಂಡಿರುವಂಥ ರೀಲ್ ಬರುತ್ತೆ. ಹೀಗೆ ಪ್ರತಿಯೊಂದು ರೀಲು ನಿಮಗೆ ಹೊಸ್ದಾಗಿ ಆಗಿರೋದ್ರಿಂದ ನಿಮಗೆ ಪ್ರತಿ ಸಲನೂ ಅದೇ ಎಕ್ಸೈಟ್ಮೆಂಟ್ನ ಕೊಡುತ್ತೆ. ಸೊ ಆ ಎಕ್ಸೈಟ್ಮೆಂಟಿಂದನೇ ನೀವು ನೆಕ್ಸ್ಟ್ ರೀಲ್ಸ್ನ ಸ್ಕ್ರೋಲ್ ಮಾಡ್ತೀರಾ ಹೊರತು ನಿಮಗೆ ಅಲ್ಲಿ ಟೈಮ್ ಪಾಸ್ ಆಯಿತು, ಇಲ್ಲ ನಾನು ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅನ್ನೋ ಫೀಲು ನಿಮ್ಮ ತಲೆಗೆ ಬರೋದೇ ಇಲ್ಲ. ಹಾಗಿದ್ರೆ ಈ ಡೊಪಮೈನ್ನ ಯೂಸ್ ಮಾಡಿಕೊಂಡು ನಾವು ನಮ್ಮ ಲೈಫ್ನ ಬೆಟರ್ ಮಾಡ್ಕೊಳ್ಳೋದು ಹೇಗೆ, ಅಥವಾ ನಮ್ಮ ಹ್ಯಾಬಿಟ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ಡೊಪಮೈನ್ನ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂದರೆ, ನಮ್ಮ ಬ್ರೈನಲ್ಲಿರೋ ಈ ಡೊಪಮೈನ್ಗಳು ನ್ಯಾಚುರಲ್ ಆಗಿ ರಿವಾರ್ಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ರಿಸಲ್ಟ್ಸ್ ಮೇಲೆ ಅಥವಾ ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡು ಈ ಡೊಪಮೈನ್ ರಿಲೀಸ್ ಆಗುತ್ತೆ. ಬಟ್ ಜಿಮ್ಗೆ ಹೋಗಬೇಕು, ನೀವು ಸಿಕ್ಸ್ ಪ್ಯಾಕ್ಸ್ನ ತಗೋಬೇಕು ಅಂತ ಇದ್ರೆ ನಿಮ್ಮ ಬ್ರೈನ್ ಏನು ಮಾಡುತ್ತೆ, ನೀವು ಸಿಕ್ಸ್ ಪ್ಯಾಕ್ ಇರೋ ಬಾಡಿನ ಇಮ್ಯಾಜಿನೇಟ್ ಮಾಡಿ ಆವಾಗ ಡೊಪಮೈನ್ನ ರಿಲೀಸ್ ಮಾಡುತ್ತೆ. ಆದರೆ ನೀವು ಎಕ್ಸಸೈಸ್ ಮಾಡೋ ಟೈಮಲ್ಲಿ ನಿಮ್ಮ ಬ್ರೈನ್ಗೆ ಅದು ಗೊತ್ತಿರೋದಿಲ್ಲ, ನನಗೆ ಸಿಕ್ಸ್ ಪ್ಯಾಕ್ ಬೇಕಂದರೆ ನಾನು ಈ ಎಕ್ಸಸೈಸ್ನ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಟೈಮು ಯಾವುದೇ ರೀತಿ ಥಿಂಕ್ ಮಾಡಿ ಅಂದರೆ, ನಿಮಗೆ ಸಿಕ್ಸ್ ಪ್ಯಾಕ್ ಬೇಕು ಅಂತ ಥಿಂಕ್ ಮಾಡಬೇಡಿ, ನಾನು ಇವತ್ತು ಇಷ್ಟು ಪುಷಪ್ಸ್ನ ಮಾಡ್ತೀನಿ, ಒಂದೊಂದು ಎಕ್ಸಸೈಸ್ದು ಏನು ಪ್ರೋಸೆಸ್ ಇರುತ್ತೋ ಆ ಪ್ರೋಸೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ.